ಎಲ್ಲರ ಮಾತುಗಳಿಗೆ ಕಾಯುತ್ತಿರುವ ಈ ರಾಜ್ಯ ಕಂಡ ಅತ್ಯಂತ ಧೀಮಂತ ನಾಯಕಿ ಮಹಿಳಾ ಆಯೋಗ ಇದೆ ಅಂತಂದೇಳಿ ನಮ್ಮೆಲ್ಲರಿಗೂ ಗೊತ್ತಾಗಿದ್ದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅಧಿಕಾರವನ್ನು ವಹಿಸಿಕೊಂಡಾಗ ಈ ಒಂದು ಹುದ್ದೆಯನ್ನು ಅಡ್ವೊಕೇಟ್ಗಳಿಗೆ, ನಿವೃತ್ತ ನ್ಯಾಯಾಧೀಶರಿಗೆ ಕೊಡ್ತಾಯಿದ್ರು. ಪ್ರಪ್ರಥಮವಾಗಿ ಒಬ್ಬ ವೈದ್ಯಗೆ ಈ ಹುದ್ದೆಯನ್ನು ಕೊಟ್ಟು ಇಡೀ ರಾಜ್ಯದ ಜನರ ನಾಡಿ ಮಿಡಿತವನ್ನು ಕಂಡು ಅವರ ಸಂಕಷ್ಟಕ್ಕೆ ಮಮ್ಮಲ ಮರುಗುತ್ತಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ನೀವೆಲ್ಲರೂ ಸಹಿತ ಅವರ ಮಾತುಗಳಿಗೆ ನೀವೆಲ್ಲರೂ ಸಹಿತ ಕಾಯ್ತಾ ಇದ್ದೀರಿ. ನಿಮಗೆ ಅವರ ಮಾತುಗಳನ್ನು ಆಡುವ, ಕೇಳುವ ಸಂತೋಷದಿಂದ ಆಲಿಸಿ ಅಂತ ಹೇಳುತ್ತಾ ನಾಗಲಕ್ಷ್ಮಿ ಅವರಿಗೆ ವೇದಿಕೆಗೆ ಕರೀತಾ ಇದ್ದೇವೆ. ಬನ್ನಿ ಮೇಡಮ್. ಹರಿಹರ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನನ್ನ ಮಗನ ಸಮಾನರಾದಂಥ ಮಾಂತೇಶ್ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಷ್ಟೊಂದು ಪ್ರೀತಿ ಸತ್ಕಾರವನ್ನು ಕೊಟ್ಟಿರುವಂಥ ಇಡೀ ಸಮಿತಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ, ವೇದಿಕೆ ಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಶಿಕ್ಷಣಕ್ಕೆ ಭೀಷ್ಮ ವಿನಯ್ ಕುಮಾರ್, ಧೈರ್ಯವಂತ. ಈ ಭಾಗದಲ್ಲಿ ನಿಮ್ಮೆಲ್ಲರಿಗೂ ಪ್ರೋತ್ಸಾಹಿಸುವಂಥ ಒಬ್ಬ ಯುವ ನಾಯಕ. ನನ್ನ ಬಗ್ಗೆ ಭಾಳಷ್ಟು ಹೇಳ್ದ. ಅಕ್ಕ ಇಲ್ಲಿ ನಿಂತರೂ ಗೆಲ್ತಾರೆ, ಎಲ್ಲಿ ನಿಂತರೂ ಗೆಲ್ತಾರೆ ಅಂತ ನಾನು ಇನ್ನೂ ಅದೆಲ್ಲ ಆಲೋಚನೆ ಮಾಡಿಲ್ಲ. ಬಟ್ ನೀನು ಎಲ್ಲಿ ನಿಂತರೂ ಗೆಲ್ಲಪ್ಪ, ನನ್ನ ಆಶೀರ್ವಾದ ನಿನಗೆ. ವೇದಿಕೆ ಮೇಲೆ ಎಲ್ಲ ನನ್ನ ಅಣ್ಣ ತಮ್ಮದಿರಿಗೂ, ನಮ್ಮ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ರು, ನಾವು ಮೇಡಮ್ ಬರ್ತಾರೆ ಒಂದು ಹೆಣ್ಮಗಳನ್ನ ಕೂಡಿಸ್ಲೇಬೇಕು ಅಂತ ಭಾಗೀರಥಿಯವರನ್ನು ಕೂಡಿಸಿದ್ದೀರಾ. ಹಂಗಾಗಬಾರ್ದು. ಕರೆಕ್ಟಾಗಿ ಹೇಳಿದ್ರು ಅವರು, ನೀವು ಆ ಥರ ಮಾಡಿ ನನ್ನನ್ನು ಕೂಡಿಸ್ಬೇಡಿ. ಈ ಈ ಈ ವೇದಿಕೆಗೆ ಶೋಭೆ ಬಂದಿರೋದೇ ಸಭೆಯಲ್ಲಿರುವಂಥ ನೂರಾರು ಹೆಣ್ಣುಮಕ್ಕಳಿಂದ. ನೀ ಲೆಕ್ಕ ಹಾಕು, ಗಂಡಸು ಮಕ್ಳು ಎಷ್ಟು ಜನ ಅವರೇ, ಹೆಣ್ಣು ಮಕ್ಳು ಎಷ್ಟು ಜನ ಅವರೇ ಅಂತ. ನಿಮಗೆ ಸಭೆಗೆ ಮಾತ್ರ ಹೆಣ್ಣುಮಗಳು ಬೇಕು, ವೇದಿಕೆಯಲ್ಲಿ ಮಾತ್ರ ಹೆಣ್ಣುಮಗಳು ಬೇಡ. ನೀವೆಲ್ಲ ಅಂಬೇಡ್ಕರ್ ಮಕ್ಕಳು ಕಂಡ್ರು. ಅಂಬೇಡ್ಕರ್ ಏನು ಹೇಳ್ತಾ ಇದ್ರು ಅಂದರೆ, ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಯಾರಾದರೂ ಇದ್ರೆ ಅದು ಯಾರು? ಬಾರೋ ಹೇಳುವ, ಮೈಕಲ್ ಹೇಳುವ, ಯಾರು? ಹೆಣ್ಣು ಮಕ್ಕಳು. ಅಂಬೇಡ್ಕರ್ ಅವರು ಯಾಕೆ ಹೆಣ್ಮಕ್ಳನ್ನ ಅಲ್ಪಸಂಖ್ಯಾತರು ಅಂತ ಇದ್ರು ಅಂದರೆ, ಯಾರಿಗೆ ಯಾವುದು ಅಧಿಕಾರ ಇಲ್ಲ, ಯಾವುದು ಸಂಪನ್ಮೂಲ ಇಲ್ಲ, ಯಾವುದೇ ಥರ ಅವಕಾಶಗಳಿಲ್ಲದೆ ವಂಚಿತರಾಗಿದ್ರೋ ಆ ಸಮುದಾಯನೇ ಈ ದೇಶದಲ್ಲಿ ಅಲ್ಪಸಂಖ್ಯಾತರು. 50% ಹೆಣ್ಣು ಮಕ್ಕಳಿದ್ರೂ ಅವರು ಈ ದೇಶದ ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ರು ಅಂಬೇಡ್ಕರ್. ನೀವು ಅಂಬೇಡ್ಕರ್ ವೇದಿಕೆ ಅಂತ ನಿರ್ಮಾಣ ಮಾಡಿದ್ರೆ ಇವತ್ತು ಗಮನದಲ್ಲಿಟ್ಕೋ, ಸಾಧಕರು ಅಂತ ಹೇಳ್ಬಿಟ್ಟು ಶಿಕ್ಷಣದಲ್ಲೋ ಡಾಕ್ಟ್ರೋ ಇಂಜಿನಿಯರೋ ಆ ಥರ ತಿಳ್ಕೊಬೇಡ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ತಾಯಿನೂ ಸಾಧಕಿನೇ, ಅವರನ್ನೇ ಕೂಡಿಸೋ ಅರ್ಧ ಜನನ. ಅಂಬೇಡ್ಕರ್ ಅವ್ರಿಗೆ ನಾವು ಇವತ್ತು ನೆನೆಸ್ತಾ ಇದ್ದೀವಿ, ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅಂದರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿದರೆ ಮಾತ್ರನೇ ಈ ಕಾರ್ಯಕ್ರಮಕ್ಕೆ ಯಶಸ್ಸು. ಹೌದಾ ಇಲ್ವಾ? ಚಪ್ಪಾಳೆ ಹೊಡಿಬೇಕಾ ಬೇಡವಾ? ಹಾಂ, ಕರೆಕ್ಟು. ಯಾಕೆ ಅಂದರೆ ಇಲ್ಲ ಅಂದರೆ ಕೊಡಲ್ಲ.
ಸೀಟ್ ಕೊಡಲ್ಲ, ಹೆಂಗೋ ಕಷ್ಟಪಟ್ಟು ಸೀಟ್ ತೊಗೊಂಡ್ರೆ ಮೈಕ್ ಕೊಡಲ್ಲ. ಕಷ್ಟಪಟ್ಟು ತೊಗೊಂಡಿದ್ದೀನಿ ಮೈಕು ನಾನು. ಹೋರಾಟ ಭಾಳ ದೊಡ್ಡದು. ಇಲ್ಲಿ ತನಕ ನಡೆದು ಬಂದಿದ್ದೀನಿ ಅಂದರೆ ನನಗೆ ನಿಜವಾದ ಸ್ಫೂರ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾ ಯಾವಾಗಲೂ ಹೇಳ್ತೀನಿ, ನಾನು ಭೀಮಪುತ್ರಿ. ಅವ್ರಿಗಾದಂಥ ಅವಮಾನಗಳು, ಅಪಹಾಸ್ಯಗಳು, ನಿಂದನೆ, ನಮಗೆ ಅದರಲ್ಲಿ ಒಂದು ಕೂದಲೆಳೆಯಷ್ಟು ಇಲ್ಲ. ಅಷ್ಟೊಂದು ಅವಮಾನ ಅಪಮಾನಗಳಾದರೂ ಯಾವತ್ತು ಅವ್ರ ಕೆಲಸ ಮಾತಾಡ್ತೇ ಹೊರ್ತು ಅವರು ಸೇಡನ್ನು ಯಾರ ಮೇಲೂ ತೀರಿಸ್ಕೊಳ್ಳಿಲ್ಲ. ಅವರು ನಡೆದು ಬಂದ ದಾರಿಯಲ್ಲಿ ನಾವೆಲ್ಲ ನಡಿಬೇಕು. ಹಾಗಾಗಿ ನಾನು ಯಾವಾಗಲೂ ಎಲ್ಲ ಭಾಷಣಗಳಲ್ಲೂ ಹೇಳ್ತಿರ್ತೀನಿ, ನನಗೆ ತಂದೆ ಡಾಕ್ಟರ್ BR ಅಂಬೇಡ್ಕರ್ ಅಂತ. ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮುಂಚೆ ಎಲ್ಲರೂ ಒಂದು ಸಲ ಸಂವಿಧಾನ ಪೀಠಿಕೆಯ ಹಾಡಾಡೋಣ, ಆಯ್ತಾ? ನಾ ಹೇಳ್ತೀನಿ, ನೀವೇ ಹೇಳಬೇಕು. ಎಲ್ಲರೂ ರೆಡಿ? ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಬರಬೇಕು. ಶಕ್ತಿ ಅಂದರೆ ಹೋರಾಟದ ಶಕ್ತಿ. ನಮ್ಮ ಹಕ್ಕುಗಳು, ಸಂವಿಧಾನದಲ್ಲಿ ನಮಗೆ ಕೊಟ್ಟಂಥ ಹಕ್ಕುಗಳು, ಅದೇ ಸಂವಿಧಾನದ ಪೀಠಿಕೆ. ನನ್ನ ಜನರಿಗೆ ಯಾವತ್ತು ಅವ್ರಿಗೆ ಬೇಕಾಗಿರುವಂಥ, ಅವ್ರಿಗೆ ಸಿಗುವಂಥ ಹಕ್ಕುಗಳು ಅವರಿಗೆ ಗೊತ್ತಾಗುತ್ತೆ, ಅವತ್ತು ನನ್ನ ಜನ ಗುಲಾಮಗಿರಿಯಿಂದ ಹೊರಗೆ ಬರ್ತಾರೆ ಅಂತ ಅಂಬೇಡ್ಕರ್ ಹೇಳ್ತಿರ್ತಾರೆ. ಸೊ ಹಾಗಾಗಿ ಸಂವಿಧಾನ ಪೀಠಿಕೆಯನ್ನು ಹಾಡೋಣ, ಆಯ್ತಾ? ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರುವ
ಇಷ್ಟು ಎಲ್ಲ ಇದರಲ್ಲಿ ಓದಿದ್ವಲ್ಲ, ರಾಜಕೀಯ ಹಾಡಲ್ಲ ಇದು. ಅಂದರೆ ಎಲ್ಲ ರಾಜಕೀಯ, ಆರ್ಥಿಕ, ಸಾಮಾಜಿಕ ಪ್ರತಿಯೊಂದು ಸಮಾನತೆಯನ್ನ ಸಂವಿಧಾನದಲ್ಲಿ ನಾನು ನನ್ನ ಜನರಿಗೆ ಕೊಟ್ಟಿದ್ದೇನೆ. ಇದು ನಾವು ಅರ್ಪಿಸಿಕೊಂಡಿರೋದು. ಇದನ್ನ ಯಾವತ್ತು ನನ್ನ ಜನ ತಿಳ್ಕೊಂಡು ಪ್ರಶ್ನೆ ಮಾಡಿ ಸಂವಿಧಾನದಲ್ಲಿ ಕೊಟ್ಟಿರುವಂತ ಸಮಾನ ಹಕ್ಕುಗಳನ್ನ ಪಡ್ಕೊಳ್ತೀರಾ, ಅಲ್ಲಿಯವರೆಗೂ ಅಸಮಾನತೆ ಹೀಗೇ ಇರುತ್ತೆ. ಮೇಲು ಕೀಳು, ಬಡವ ಬಲ್ಲಿದ, ಇದೆಲ್ಲ ಬೇಕಾ ನಮಗೆ? ಬೇಕಾ? ಬೇಡ ಅಲ್ವಾ? ಇದು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಅಂಬೇಡ್ಕರ್ ಅವರು ದೇಹವನ್ನ ತ್ಯಜಿಸಿ ಆತ್ಮವನ್ನ ಇಲ್ಲೇ ಬಿಟ್ಟೋದ್ರು. ಅವರು ನಮ್ಮನ್ನ ಅಗಲಿ ಹೋದಂಥ ದಿನಕ್ಕೆ ಅಂಬೇಡ್ಕರ್ ಆ ದಿನಕ್ಕೆ ತಮ್ಮ ನನ್ನನ್ನು ಕರೆದಿರೋದು. ಏನು ಹೇಳಿರೋದು ಅಂಬೇಡ್ಕರ್? ನನ್ನ ಜನರು ಯಾವಾಗ ಎಲ್ಲವನ್ನು ತಿಳ್ಕೊಳ್ತಾರೆ ಅವತ್ತಿಗೆ ಬದಲಾವಣೆ ಅಂತ. ನನ್ನ ಜನ ತಿಳ್ಕೊತೀರಾ ಇಲ್ವಾ? ನನ್ನ ಜನ ತಿಳ್ಕೊತೀರಾ ಇಲ್ವಾ? ತಿಳ್ಕೊಳ್ತೀರಾ? ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಅಂತಂದ್ರೆ ಅವರು ನಮ್ಮನ್ನೆಲ್ಲ ಅಗಲಿದ ದಿನ. ಎಲ್ಲ ಕೂತ್ಬಿಟ್ಟಿದ್ದೀರಾ ಇವತ್ತು. ಏನಕ್ಕೆ ಗೊತ್ತಿಲ್ಲ, ಮೇಡಮ್ ಭಾಷಣ ಮಾಡಿ ಹೋಗ್ತಾರಷ್ಟೇ. ಹಂಗಾಗೋದಿಲ್ಲವಾ? ನಾನು ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಹೋದಾಗ ನಮ್ಮ ಗೌರ್ಮೆಂಟ್ ಶಾಲೆ ಹೆಣ್ಣುಮಗಳು ಬಂದಿದ್ಲು. ಅವಳು ನಿಜವಾಗ್ಲೂ ಭೀಮಪುತ್ರಿ. ಅವಳು ಏನು ಹೇಳಿದ್ಲು ಗೊತ್ತಾ? ಮೇಡಮ್, ನಮ್ಮದು ಗೌರ್ಮೆಂಟ್ ಶಾಲೆ, ನಮ್ಮ ಶಾಲೆಯ ಕಾಂಪೌಂಡ್ಗೆ ಗೇಟ್ ಇಲ್ಲ. ಪುಂಡ್ರು ಪೋಖ್ರಿಗಳು ಬಂದು ಹೆಣ್ಮಕ್ಳನ್ನ ಚುಡಾಯಿಸ್ತಾರೆ, ಒಳಗೆ ಬರ್ತಾರೆ, ಹೊರಗೆ ಹೋಗ್ತಾರೆ. ನಾವು ಶೌಚಾಲಯಕ್ಕೆ, ನಮ್ಮ ಶೌಚಾಲಯದಲ್ಲಿ ನೀರಿಲ್ಲ. ನಾವು ಬೆಳಗಿನ ಸಂಜೆವರೆಗೂ ಬಾತ್ರೂಮ್ಗೆ ಹೋಗ್ಬೇಕಂತ ನೀರು ಕುಡಿಯೋದಿಲ್ಲ. ಹೊರಗಡೆ ಬೈಲುಗಳಿಗೆ ಹೋಗಕ್ಕಾಗೋದಿಲ್ಲ. ನಮಗೆ ನೀವು ಸರಿ ಮಾಡಿಸ್ಬೇಕು ಮೇಡಮ್ ಅಂತ ಶಾಲೆಯನ್ನು ಬಿಟ್ಟು ಶಾಲೆಯಲ್ಲಿ ಬೈಸ್ಕೊಂಡು ನನ್ನನ್ನು ನೋಡಕ್ಕೆ ಬಂದು ನನಗೆ ಹೇಳಿದ್ಲು. ನಾನು ಅದಕ್ಕೋಸ್ಕರ ಅವಾಗಲೇ ನಿಮ್ಮ ಶಿಕ್ಷಣದ ಅಧಿಕಾರಿಯನ್ನು ಕರೆಸ್ಕೊಂಡೆ. ನಿಮ್ಮ ಶಿಕ್ಷಣದ ಅಧಿಕಾರಿ, ನಿಮ್ಮ ತಾಲೂಕು ಶಿಕ್ಷಣದ ಅಧಿಕಾರಿ ಹೆಸರೇನು? ದುರ್ಗಪ್ಪನ ಪರಿಚಯ ಮಾಡ್ಕೊಡ್ತೀನಿ ನಾನು. ಯಾಕೆ ಗೊತ್ತಾ? ಅಧಿಕಾರಿಗಳು ಅಂದ್ರೆ ಏನು ದೇವರಲ್ಲವಾ? ಸರ್ಕಾರಕ್ಕೆ ಬಂದರೆ, ಸರ್ಕಾರದಲ್ಲಿ ಅಧಿಕಾರಿಗಳಾದರೆ ಅವರು ಜನರ ಸೇವೆಯನ್ನ ಮಾಡೋರು. ಅವ್ರು ಮಾಡಲ್ಲ. ನಿಮ್ದೇನು ಕರ್ತವ್ಯ? ಅವ್ರು ಮಾಡಲ್ಲ, ನೀವು ಕೇಳಲ್ಲ. ನೀವು ಅಲ್ಲಿಗಾಗಿ ಹಾಗಾದ್ರೆ ನೀವು ಅಂಬೇಡ್ಕರ್ ಮಕ್ಕಳ? ಯಾವತ್ತು ನನ್ನ ಜನ ಎತ್ತೆಚ್ಕೊಳ್ತೀರಾ? ಯಾವತ್ತು ನನ್ನ ಮಕ್ಕಳು ಪ್ರಶ್ನೆ ಮಾಡುವುದನ್ನು ಕಲಿತೀರಾ? ಯಾವತ್ತು ನನ್ನ ಜನ ತಿಳ್ಕೋತೀರಾ? ತಿಳ್ಕೊಂಡು ಪ್ರಶ್ನೆ ಮಾಡಿ ಹೋರಾಟವನ್ನ ಮಾಡ್ತೀರಾ? ಅವತ್ತು ಮಾತ್ರ ಬದಲಾವಣೆ. ಅವತ್ತು ಮಾತ್ರ ಇವತ್ತಿಂದ ನಮ್ಮ ಹರಿಹರ ತಾಲೂಕಿನ ಪ್ರತಿಯೊಬ್ಬರು ಮಕ್ಕಳು, ಯುವಕರು, ಯುವತಿಯರು, ಮಹಿಳೆಯರು, ಗಂಡು ಮಕ್ಕಳು ಮಾಡ್ಕೊತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಇದ್ದೀನಪ್ಪ. ಇವತ್ತಿಂದ ತಮಾಷೆಗೆ ಹೇಳ್ತಿದ್ದೀನಿ ಅಷ್ಟೇ. ಎಲ್ಲರೂ ತಿಳ್ಕೋಬೇಕು, ನಿಮ್ಮ ತಾಲೂಕಿನ ಸರ್ಕಾರದ ಅಧಿಕಾರಿಗಳ ಹೆಸರು ಮತ್ತು ನಂಬರನ್ನು ನೀವು ಮೊಬೈಲಲ್ಲಿ ಫೀಡ್ ಮಾಡ್ಕೋಬೇಕು, ಬರ್ಕೋಬೇಕು. ಶಾಲೆ, ಕಾಲೇಜು, ಆಸ್ಪತ್ರೆ, ಹಾಸ್ಟೆಲ್ಲು, ಸ್ಲಮ್ಮು, ಮುನ್ಸಿಪಾಲಿಟಿ, ನಿಮಗೆಲ್ಲ ಕಮಿಷನರ್ ಇರ್ತಾರೆ, ಪ್ರತಿಯೊಂದು ಇಲಾಖೆಗೆ ಅಧಿಕಾರಿಗಳಿರ್ತಾರೆ. ಅವ್ರ ಹೆಸರುಗಳು, ನಂಬರ್ಗಳು ನೀವೆಲ್ಲ ತಿಳ್ಕೊಂಡು ನೀವು ಫೋನ್ ಮಾಡಿ, ನೋಡಪ್ಪ ನಾವು ಇಂಥ ಒಂದು ಸ್ಲಮ್ಮಲ್ಲಿ ಇರ್ತೀವಿ, ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಮಗೆ ಶೌಚಾಲಯ ಇಲ್ಲ, ಏನಪ್ಪ ನೀ ಬರ್ತೀಯಾ ಇಲ್ವಾ? ನಮ್ಮ ಸಮಸ್ಯೆ ತೀರಿಸ್ತೀಯಾ ಇಲ್ವಾ? ನಮ್ಮ ಶಾಲೆಯಲ್ಲಿ ಶೌಚಾಲಯ ಇಲ್ಲ, ನೀವು ನೀರು ಕೊಡೋದಿಲ್ಲ,
ನಾವು ನೀರಿಲ್ಲ ಅಂತ ಹೇಳಿ ಬೆಳಗಿನ ಸಂಜೆವರೆಗೂ ನೀರು ಕುಡಿಯೋದಿಲ್ಲ. ನಾನು ಹೊರಗಡೆ ಆದರೆ, ನಾನು ಪ್ರತಿ ತಿಂಗಳ ಮುಟ್ಟಾದರೆ ಪ್ಯಾಡ್ ಚೇಂಜ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ನೀವು ಮಾಡ್ತೀರಾ ಇಲ್ವಾ? ನೀವು ಮಾಡಲಿಲ್ಲ ಅಂತಂದ್ರೆ ಮೇಲೆ ಜಿಲ್ಲಾಧಿಕಾರಿ ಇರ್ತಾರೆ. ನಿಮ್ಮ ಜಿಲ್ಲಾಧಿಕಾರಿ ಭಾಳ ಒಳ್ಳೆಯವ್ರಿ, ಭಾಳ ಒಳ್ಳೆಯವರು, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವು ಹೋಗಿ ಅವ್ರ ಗಮನಕ್ಕೆ ತರಲಿಲ್ಲ ಅಂದರೆ ಅವ್ರು ಹೇಗೆ ಕೆಳಗಿನ ಸಿಸ್ಟಮ್ನ ಸರಿ ಮಾಡ್ತಾರೆ? ಎಲ್ಲದಕ್ಕೂ ಮಹಿಳಾ ಆಯೋಗದ ಅಧ್ಯಕ್ಷೆ ಬರೋಕ್ಕಾಗತ್ತೇನಪ್ಪ? ಆದರೂ ಬರ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಆದರೆ ನನ್ನೊಬ್ಬಳಿಂದ ಬದಲಾವಣೆ ಆಗೋದಿಲ್ಲವಾ? ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಬದಲಾವಣೆ. ಅಲ್ವಾ? ಕೈ ಜೋಡಿಸ್ತೀರಾ? ಕೈ ಜೋಡಿಸ್ತೀರೇನ್ರೋ? ಅಂಬೇಡ್ಕರ್ ಮಕ್ಕಳು ಅಂದ್ರೆ ಛಲ ರೀ, ಚಳುವಳಿ ರೀ, ಹೋರಾಟ ರೀ. ಎಲ್ಲೆಲ್ಲಿ ಅಂಬೇಡ್ಕರ್ ಮಕ್ಕಳಿರ್ತಾರೆ ಆ ಊರು ಹೊಸತನವನ್ನ ಪಡ್ಕೋಬೇಕು, ಸಮಸ್ಯೆಗಳ ಭಂಡಾರ ಹಾಕ್ಕೊಡುದು. ಅವಾಗ ಮಾತ್ರ ಪ್ರತಿಯೊಂದು ಮನೆಯಲ್ಲಿ ನಿಜವಾದ ಅಂಬೇಡ್ಕರ್ ಹುಟ್ಟಿರೋದು. ನೋಡಿ, ಅಂಬೇಡ್ಕರ್ ಅವರು 1956 6ನೇ ತಾರೀಕು ಡಿಸೆಂಬರ್ ತಿಂಗಳು ಬುದ್ಧ ಮತ್ತು ಧಮ್ಮ ಅಂತ ಪುಸ್ತಕಕ್ಕೆ ಪ್ರಸ್ತಾವನೆ ಬರೆದು ರಾತ್ರಿ ಸ್ವಲ್ಪ ಬೇಗನೆ ಮಲ್ಕೊಳ್ತಾರಂತೆ. ಅವರ ಹೆಂಡತಿ ಸವಿತಾ ಮತ್ತು ಯಶವಂತ್ ರಾಯ್ ಮಗ ಇದನ್ನು ಹೇಳಿರೋದು. ಪ್ರತಿದಿನಕ್ಕಿಂತ ಸ್ವಲ್ಪ ಕಡಿಮೆನೇ ಊಟ ಮಾಡ್ತಾರಂತ ಅವತ್ತು. ಮಲ್ಕೊಂಡ ಮೇಲೆ ಬೆಳಗ್ಗೆ ಎದ್ದು ಅವರಿಗೆ ಚಹಾ ತಗೊಂಡು ಎಬ್ಬರ್ಸಕ್ಕೆ ಹೋದಾಗ ಅವರು ಇಹಲೋಕ ತೆರಳಿರ್ತಾರೆ. ಆವಾಗ ಡೆಲ್ಲಿಯಲ್ಲಿರ್ತಾರೆ. ಕಾಡ್ಗಿಚ್ಚಿನಂಗೆ ಎಲ್ಲ ಕಡೆ ಹಬ್ಬತ್ತೆ ಅಂಬೇಡ್ಕರ್ ಅವರು ಇನ್ನಿಲ್ಲ ಅಂತ ಹೇಳಿ. ಏನು ಲಕ್ಷಾಂತರ ಜನ ಎಲ್ಲಿ ಅಂಬೇಡ್ಕರ್ ಅವರನ್ನ ಕಡೆಯ ಸಂಸ್ಕಾರ ಮಾಡಬೇಕು ಅಂತ ವಿಚಾರಿಸಿದಾಗ ಅವರ ಹುಟ್ಟೂರು, ಅವರ ತಾಯಿನಾಡು. ಅದಕ್ಕೆ ಹೇಳ್ತಾರೆ ನೋಡ್ರಿ, ತಾಯಿನಾಡಿಗಿಂತ ಬೇರೊಂದು, ನೀನು ಎಂಥ ಫಾರಿನ್ ಕಂಟ್ರಿಲಿ ನೀನು ಏನು BMW ಕಾರ್ ಕೊಡು, ದೊಡ್ಡ ಬಂಗ್ಲೆ ಕೊಡು, ನೀನು ಮೃಷ್ಟಾನ್ನ ತಿನ್ನಿಸು, ತಾಯಿನಾಡಲ್ಲಿ ನಮಗೆ ಜಟಕಾ ಬಂಡಿ ಇರಲಿ, ಎತ್ತಿನ ಗಾಡಿ ಇರಲಿ, ತಿನ್ನಕ್ಕೆ ಮುದ್ದೆ ಅನ್ನ ಸಾರು ಇರಲಿ, ನಮ್ಮೂರೇ ನಮಗೆ ಚಂದ. ಹಾಗೆ ಅಂಬೇಡ್ಕರ್ ಅವ್ರನ್ನ ಅಂತ್ಯ ಸಂಸ್ಕಾರ ಮಹಾರಾಷ್ಟ್ರ ಅವ್ರ ಊರು ಮುಂಬೈಗೆ ತಗೊಂಬರ್ತಾರೆ. ಅಂಬೇಡ್ಕರ್ ಅವರನ್ನು ಮಹಾರಾಷ್ಟ್ರಕ್ಕೆ ತರ್ತಾರೆ. ಇಡೀ ಈ ದೇಶದಲ್ಲಿ ಲಕ್ಷಾಂತರ ಜನ ಸಾಗರದಂಗೆ ಸೇರಿದ್ದು 3 ವ್ಯಕ್ತಿಗೆ. ಒಂದು ಮಹಾತ್ಮ ಗಾಂಧಿ ಅವರಿಗೆ, ಎರಡನೇದು ಬಾಲಗಂಗಾಧರ್ ತಿಲಕ್ ಅವರಿಗೆ, ಮೂರನೇದು ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ. ಜನ ಅವತ್ತೇನು ಮೊಬೈಲ್ ಇಲ್ಲ, ಏನಿಲ್ಲ. ಅಂಬೇಡ್ಕರ್ ತನ್ನ ಮಕ್ಕಳನ್ನ ಊಟ ಇಲ್ಲದೆ ಎಲ್ಲೋ ಕೊಳಚೆ ಪ್ರದೇಶಗಳಲ್ಲಿ ನನ್ನ ಜನ ಇದ್ದಾರೆ, ನನ್ನ ಜನರಿಗೆ ಶಿಕ್ಷಣ ಇಲ್ಲ, ನನ್ನ ಜನರಿಗೆ ಊಟ ಇಲ್ಲ, ಸರಿಯಾಗಿ ತಿಂಡಿ ಇಲ್ಲ, ಕುಡಿಯೋ ನೀರಿಲ್ಲ, ತಲೆ ಮೇಲೆ ಸೂರಿಲ್ಲ, ಅಸಮಾನತೆ, ದೌರ್ಜನ್ಯ, ಇವತ್ತಿಗೂ ಸಹ ದೌರ್ಜನ್ಯ. ಅವತ್ತಿನ ಕಾಲಕ್ಕೆ ಒಂದ್ಸಲ ಯೋಚನೆ ಮಾಡಿ, ಊರೊಳಗಡೆ ಶೂದ್ರರು ಒಳಗೆ ಬರಂಗಿಲ್ಲ. ಶೂದ್ರು ಅಂದರೆ ನಾವೆಲ್ಲ ಶೂದ್ರೇ. ಇವತ್ತೇನು ಲಿಂಗಾಯತರು ಮೇಲಿನ ಜಾತಿ, ಕ್ಷತ್ರಿಯರು ಮೇಲೆ ಜಾತಿ ಅಂತಿರಲ್ಲ, ಒಕ್ಕಲಿಗಿರು ಮೇಲೆ ಜಾತಿ, ಹಂಗೇನಿಲ್ಲವ. ಅವತ್ತು ನಾವೆಲ್ಲ ಶೂದ್ರೇ. ನಾವೆಲ್ಲ ಊರು ಹೊರಗಿರ್ತಿದ್ವಿ. ಊರೊಳಗೆ ವೈದಿಕರು, ರಾಜರುಗಳು, ಎಕರೆಗಟ್ಟಲೆ ಇರೋ ಜಮೀನುಗಳು, ಜಮೀನ್ದಾರರು ಊರೊಳಗೆ ಬರಬೇಕು ಅಂದರೆ ಕತ್ತಿಗೆ ಈ ತೆಂಗಿನ ಚಿಪ್ ಕಟ್ಕೋಬೇಕು, ಬೆನ್ನಿಗೆ
ಪರ್ಕೆ ಕಟ್ಕೋಬೇಕು. ಏಕೆ ಅಂದರೆ ನೀವು ಊರೊಳಗೆ ಬಂದರೆ ಉಗಳಂಗಿಲ್ಲ. ಅವ್ರಿಗೆ ಸೂತ್ಕ ಆಗ್ಬಿಡುತ್ತೆ, ಅವ್ರಿಗೆ ಮಡಿ ಆಗ್ಬಿಡುತ್ತೆ. ನೀವು ನಡೆಯೋ ದಾರಿನೂ ಸಹ ಹೆಜ್ಜೆಗಳಿರಬಾರ್ದು. ನೀವು ನಡೀತಿದ್ರೆ ಪರ್ಕೆ ನಿಮ್ಮ ಹೆಜ್ಜೆಗಳನ್ನೆಲ್ಲ ಸಾರಿಸ್ಕೊಂಡು ಹೋಗ್ಬೇಕು. ಊರೊಳಗೆ ಮಲ ಮೂತ್ರ ಕಕ್ಕಸ್ಸು ಉಚ್ಚೆ ಅದನ್ನು ಬಂದು ಒತ್ಕೊಂಡು ಮಡಿಕೆಯಲ್ಲಿ ಊರಿಂದ ಆಚೆ ಹಾಕಬೇಕಾಗಿತ್ತು. ಅದು ನಮ್ಮ ಜನ. ಆ ಜನರಿಗೆ ಇವತ್ತು ಸಮಾನತೆಯನ್ನ, ಶಿಕ್ಷಣವನ್ನ, ಅಧಿಕಾರವನ್ನ ಏನಾದರೂ ಕೊಟ್ಟೋಗಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಇವತ್ತು ಹೆಣ್ಣು ಮಗಳೂ ಅಷ್ಟೇ. ಇವತ್ತು ನನ್ನೇ ತಗೊಳ್ರಿ, MLA ಟಿಕೆಟ್ ಕೇಳದೆ ಕೊಡಲಿಲ್ಲ. ಒಳ್ಳೆಯದೇ ಆಯಿತು, ಒಂಥರ ರಾಜ್ಯ ನಾಯಕಿಯಾಗಿ ಹೊರಟುಬಿಟ್ಟಿದ್ದೀನಿ. MLA ಆಗಿದ್ರೆ ಒಂದೇ ಕ್ಷೇತ್ರಕ್ಕೆ ಇದ್ದುಬಿಡ್ತಿದ್ದೆ. ಅದಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ಮಗಳಾಗಿ, ಯಾಕಂದರೆ ತಂದೆ ಇಲ್ಲ ನನಗೆ, ನನ್ನ ಓದಿಸ್ತಂತ ನಮ್ಮಪ್ಪ ಇಲ್ಲ, ನಮ್ಮೂರಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆನೇ ಇಲ್ಲ. ನಮ್ಮಪ್ಪನೇ ನಮ್ಮಮ್ಮಂಗೆ ಹೇಳ್ತಾರೆ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ, ಕೇಳ್ಕೊಳ್ರಿ ಹೆಣ್ಮಕ್ಳು ನೀವೆಲ್ಲರೂ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಾರೆ, ನಾನು ಋತುಮತಿ ಆಗಿ 2-3 ವರ್ಷಕ್ಕೆ ನಮ್ಮಮ್ಮ ಹೇಳ್ತಾರೆ ಒಳ್ಳೊಳ್ಳೆ ವರ ಬರ್ತಾ ಇದೆ, ಮದುವೆ ಮಾಡೋಣ ಅಂತ. ನಮ್ಮ ತಂದೆ ಹೇಳ್ತಾರೆ, ಇಲ್ಲ ನನ್ನ ಮಗಳಿಗೆ ಓದಿಸ್ತೀನಿ, ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು, ಅವಳು ಯಾವತ್ತೂ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ, ಅಲ್ಲಿವರೆಗೂ ನಾನು ಅವಳಿಗೆ ಮದುವೆ ಮಾಡಲ್ಲ ಅಂತ ಹೇಳಿ ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ ನಮ್ಮಪ್ಪ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ತಂದೆ ನಿಜವಾದ ಅಂಬೇಡ್ಕರು. ಯಾಕಂದರೆ ಅಂಬೇಡ್ಕರ್ ಯಾವಾಗಲೂ ಹೆಣ್ಣು ಮಕ್ಕಳ ಪರ ಇದ್ದರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಕ್ಕಿದ್ರೆ ನಾನು ಡಾಕ್ಟರ್ ಆದೆ, ಡಾಕ್ಟರ್ ಆಗಿ ದುಡ್ಡು ಸಂಪಾದನೆ ಮಾಡಿದೆ. ನನ್ನ ಹತ್ರ ದುಡ್ಡಿರೋದಕ್ಕೆ ನನ್ನ ಮನೆಯವ್ರ ಹತ್ರನೂ ನಾನು ಯಾವತ್ತು ಕೈ ಚಾಚಿ ಕೊಡಪ್ಪ ದುಡ್ಡು ಅಂತ ಕೇಳಲ್ಲ. ಅದೇ ನಿಜವಾದ ಶಕ್ತಿ ತಂದೆ ತಾಯಿ ಹೆಣ್ಣು ಮಕ್ಕಳಿಗೆ ಕೊಡಬೇಕಾಗಿರೋದು. ಶಿಕ್ಷಣ ಯಾವ ಮಟ್ಟಕ್ಕೆ ಬದಲಾವಣೆ ತರುತ್ತೆ ಅಂತ ಯಾಕೆ ಅಂಬೇಡ್ಕರ್ ಅವರನ್ನು ಇಲ್ಲಿ ನೆನೆಸ್ಕೋತಾ ಇದ್ದೀನಿ ಗೊತ್ತಾ? ಶಿಕ್ಷಣ ಕೊಟ್ಟರು, ಆಯ್ತಾ, ಡಾಕ್ಟರ್ ಆದೆ, ಸ್ವಂತ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ, ಸ್ವಂತ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದೆ, ನಿರ್ಧಾರಗಳನ್ನು ಪ್ರಾರಂಭ ಮಾಡಿದೆ. ನಂತರ ರಾಜಕಾರಣಕ್ಕೆ ಬಂದೆ. ರಾಜಕಾರಣದಿಂದ ನೋಡಿ MLA ಟಿಕೆಟ್ ಸಿಗಲಿಲ್ಲ, ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿದ್ರು. ಅದು ಸಹ ಎಂಥ ಅದೃಷ್ಟ ನೋಡ್ರಿ, ನನಗೆ ಸಂವಿಧಾನದ ಹುದ್ದೆ ಇದು. ಹಾಗಾಗಿ ನಾವು ಯಾರಿಗೂ ಹೇಳಂಗಿಲ್ಲ ಕೇಳಂಗಿಲ್ಲಪ್ಪ. ಈ ಆಯೋಗದ ಅಧ್ಯಕ್ಷೆ ಯಾವುದೇ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ, ಅದು ಹೆಣ್ಣು ಮಗಳ ಪರ ಇದ್ರೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ನಾನು ಕೆಲಸ ಮಾಡೋದು ಬರೀ ಅಧಿಕಾರಿಗಳ ಜೊತೆ, ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ. ಹಾಗಾಗಿ ಸರ್ಕಾರದಲ್ಲಿ ಕೆಲಸ ಮಾಡೋರೆಲ್ಲ ಕೆಟ್ಟವರಲ್ಲವ. 1.5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಬದಲಾವಣೆ ಬರಲಿಕ್ಕೂ ಸಹ ಸರ್ಕಾರದಲ್ಲಿರುವಂಥ ಇಚ್ಛಾಶಕ್ತಿ ಇರುವಂಥ, ಜನರ ಸೇವೆ ಮಾಡಬೇಕು ಅಂದ್ಕೊಂಡು ಬಂದಿರುವಂಥ ಅಧಿಕಾರಿಗಳಿಂದನೇ ಇಷ್ಟೆಲ್ಲ ಬದಲಾವಣೆ ಸಾಧ್ಯ ಆಗಿದೆ. ಎಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮದೇ ತಪ್ಪು. ಯಾಕೆ ಅಂದರೆ ನೀವು ಯಾರು ಪ್ರಶ್ನೆನೇ ಮಾಡಿಲ್ವಲ್ಲ, ನೀವು ಯಾರು ಪ್ರಶ್ನೆನೇ ಮಾಡಲಿಲ್ಲ. ಓಕೆ, ಅಂಬೇಡ್ಕರ್ ಅವರ ದೇಹ ಬಂತು ಎಲ್ಲಿಗೆ? ಮಹಾರಾಷ್ಟ್ರ ಮುಂಬೈಗೆ. ಅವತ್ತು ಅವರನ್ನು ಚಿತೆಯಲ್ಲಿಟ್ಟು ಆತ್ಮ ಜ್ಯೋತಿ ಹಾರತ್ತೆ, ಶ್ರದ್ಧಾಂಜಲಿಯನ್ನು ಮಾಡ್ತಾ ಇರ್ತಾರೆ. ಶ್ರದ್ಧಾಂಜಲಿಯನ್ನು ಮಾಡಬೇಕಾದ್ರೆ ಆಚಾರ್ಯ ಆತ್ರೆ ಅಂತ ಅವರ ಜೊತೆಯಲ್ಲಿರುವಂಥವರೊಬ್ಬರು ಕಣ್ಣೀರಾಗ್ತಾ
ಮುಗಿಲ ಕಡೆ ಎರಡೂ ಕೈನ ಎತ್ತಿಬಿಟ್ಟು, ದೇವ್ರೇ ಒಂದ್ಸಲ ನೋಡ್ಕೋಪ, ಇವತ್ತು ಡಾಕ್ಟರ್ BR ಅಂಬೇಡ್ಕರ ಅಂತಿಮ ಯಾತ್ರೆ, ಈ ಜನ ಸಮೂಹವನ್ನ ನೋಡು. ನೀವೇನಾದ್ರೂ ಈ ಭಗವಂತ ಅನ್ನೋನಿದೆಯಲ್ಲ, ನೀನೇನಾದ್ರೂ ಇವತ್ತು ನೋಡದೆ ಹೋದ್ರೆ ನೀನು ನಿನ್ನ ಜೀವನದಲ್ಲಿ ಯಾವುದನ್ನಾದ್ರೂ ಕಳ್ಕೋತ್ಯ. ಸಾಗರದಂಗೆ ಜನರಾಶಿ ಅಂದ್ರೆ ಅಷ್ಟು ಪ್ರೀತಿ. ನಮ್ಮ ನಾಯಕ ನಮ್ಮನ್ನ ಆಗಲು ಹೋಗ್ತಾ ಇದ್ದಾನೆ. ನಮಗೆ ಸಮಾನತೆಯ ಪಾಠ ಹೇಳ್ಕೊಟ್ಟವನು, ನಮಗೆ ಧೈರ್ಯವನ್ನ ತುಂಬಿದವನು. ಇವತ್ತು ನಾಗಲಕ್ಷ್ಮಿ ಅಂತ ಒಂದು ಹೆಣ್ಣು ಮಗಳು ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಆ ಸಂವಿಧಾನದ ಒಂದು ಹಕ್ಕನ್ನ ಕೊಟ್ಟಿರೋನು. ಇವತ್ತು ಲಾಯರ್ ಆಗಿ ಭಾಗೀರಥಿ ಇರ್ಬೋದು, ನಮ್ಮ ಈ 2 ತಾಯಂದಿರು ಇರ್ಬೋದು, ಇವತ್ತು ನಮ್ಮ ಪೊಲೀಸ್ ಅಧಿಕಾರಿ ಇರ್ಬೋದು ಹೆಣ್ಣು ಮಗಳು. ಇವತ್ತು ಹೆಣ್ಣು ಮಗಳಿಗೆ ಮೀಸಲಾತಿಯನ್ನ ಕೊಟ್ಟು ಅವಳು ಸಮಾನಳು, ಅವಳಿಗೂ ಎಲ್ಲ ಹಕ್ಕುಗಳಿದೆ. ನೀವು ಅದನ್ನ ಏನಾದರೂ ತಡೆಯಕ್ಕೆ ಹೋದ್ರೆ ನೀವು ಜೈಲು ಶಿಕ್ಷೆ, ನಿಮಗೆ ಕಾನೂನು ಕ್ರಮ ಆಗುತ್ತೆ ಅಂತ ಹೇಳಿ ನಮ್ಮನ್ನೆಲ್ಲರನ್ನು, ಹೆಣ್ಣು ಮಗಳೇ ನೀನು ಕೆಲಸದವಳಲ್ಲವಾ, ನಿಮ್ಮ ಮನೇಲಿ ಬರೀ ಮಗು ಹುಟ್ಟಿಸೋ ಫ್ಯಾಕ್ಟ್ರಿ ಅಲ್ಲ ನೀನು ಗಂಡಸ್ ಮಗನಂಗೆ ಅವನಿಗಿಂತ ಹೆಚ್ಚಿನ ಶಕ್ತಿಯನ್ನ ಇಟ್ಕೊಂಡಿರೋವಳು ನೀನು ಹೊರಗೆ ಬಂದು ಕೆಲಸ ಮಾಡವಾ. ನೀನು ಮಗುವನ್ನು ಎತ್ತಿದಾಗ ರಜೆ ಹೋದ್ರೆ ಭತ್ಯೆ, ಪ್ರತಿಯೊಂದು ಕಾನೂನನ್ನು ತಂದು ನಮಗೆ ಹಕ್ಕುಗಳನ್ನು ಕೊಡಿಸಿದ್ರೆ, ಇವತ್ತು ನೀವು ಕೊಡದೆ ಹೋದ್ರೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ಆಗುತ್ತೆ. ಮುಲಾಜಿಲ್ದೆ ಎಲ್ಲ ಸಮಾನತೆ ಇದೆ ಅಂತ ಹೇಳಿ ಆ ತಂದೆ ಬರೀ ಹೆಣ್ಣು ಮಗಳಿಗಲ್ಲ, ಧ್ವನಿ ಇಲ್ದವ್ರಿಗೆ, ಶೂದ್ರರಿಗೆ ಬಿಟ್ಟು ಹೋದಾಗ ಆ ಆಚಾರ್ಯರು ಕೈ ಎತ್ತಿ ಮುಗಿಲಿಗೆ ಏನು ಹೇಳ್ತಾರೆ? ಇವತ್ತು ನೀನು ಈ ಜನಸಾಗರವನ್ನ ನೋಡದೆ ಹೋದ್ರೆ ಭಗವಂತ ನೀನು ಏನಾದರೂ ಕಳ್ಕೊತ್ಯ ಜೀವನದಲ್ಲಿ ಅಂತ ಹೇಳಿದ ತಕ್ಷಣನೇ ಅಲ್ಲಿದ್ದಂಥ ಜನರೆಲ್ಲರೂ ಜೋರಾಗಿ ಅಳಕ್ ಶುರು ಮಾಡ್ತಾರೆ. ಆ ಮಹಾನ್ ನಾಯಕನನ್ನ ನಾವು ಅಗಲಿದ ದಿನನೇ ಪರಿನಿರ್ವಾಣ. ನಾವೆಲ್ಲ ಹಳ್ಳಿ ಜನ ಇದೆಲ್ಲ ಬರೋದಿಲ್ಲ ನಮಗೆ. ಏನಂತಾರೆ ಅಂದರೆ ಸತ್ತಿದ ದಿನ ಅಂತೀವಿ. ನಮ್ಮನ್ನು ಅಗಲಿದ ಆ ಮಹಾಚೇತನಕ್ಕೆ ನೀವೆಲ್ಲ ಗೌರವ ಕೊಡಬೇಕಾದ್ರೆ ನೀವೆಲ್ಲ ಏನಾಗಿರಬೇಕು? ಹಾಗಿದ್ರೆ ತಿಳ್ಕೊಂಡಿರಬೇಕು. ಇವತ್ತು ನೀವೆಲ್ಲ ಪ್ರತಿಜ್ಞೆ ಮಾಡಬೇಕು. ಮಾಡ್ತೀರಾ? ನನ್ನ ಮನೆಯವರು ನನಗೆಲ್ಲ ಸಹಕಾರ ಕೊಟ್ಟಿರೋದಕ್ಕೆ ಒತ್ತಡ ಇಲ್ಲದೆ ಆರಾಮಾಗಿ ನನ್ನ ಕೆಲಸವನ್ನ ಮಾಡ್ತೇನೆ. ಬರೀ 2 ಗಂಡು ಮಕ್ಕಳಲ್ಲ, ಕರ್ನಾಟಕದಲ್ಲಿ 3.5 ಕೋಟಿ ಗಂಡು ಮಕ್ಕಳು ಯಾರ್ಯಾರು ಇದ್ದಾರೆ ಎಲ್ಲರೂ ನನ್ನ ಮಕ್ಕಳೇ. ಏನು ನೀವು ಕೊಟ್ಟಿರೋ ಪ್ರೀತಿ? ನಾನು ಕೆಲಸ ಮಾಡೋದೆಲ್ಲ ಬರೀ ಹೆಣ್ಮಕ್ಳಿಗೆ. ನೀವು ಪ್ರೀತಿ ಮಾಡ್ತೀರಾ, ಬಟ್ ಅವ್ರು ನಾನು ಒತ್ಕೊಂಡೇ ತಿರುಗ್ತಾರೆ, ಬಿಟ್ಟರೆ ಕೆಳಗೆ ಇಳಿಸಲ್ಲ ಇವರು. ಹಾಗಾಗಿ ಮಾತಾಡಿದ್ರೆ ತುಂಬ ಇದೆ ಮಾತಾಡಲಿಕ್ಕೆ, ಬಟ್ ಇಷ್ಟು ಸಾಕು. ಇವತ್ತು ಪ್ರಮಾಣ, ಎಲ್ಲರ ಎದೆ ಮೇಲೆ ಕೈ ಇಡಬೇಕು. ನಾವು ನಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳುತ್ತೇವೆ. ನಮಗೆ ಅನ್ಯಾಯವಾದರೆ ಹೋರಾಟ ಮಾಡುತ್ತೇವೆ. ನಾವು ಶಿಕ್ಷಿತರಾಗುತ್ತೇವೆ. ನಾವು ಸಮಾಜ ಸೇವೆ ಮಾಡುತ್ತೇವೆ. ಬೇರೆಯೊಬ್ಬರಿಗೆ ಸೇವೆಯನ್ನ ಮಾಡ್ತೇವೆ. ನಾವು ಯಾವಾಗಲೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಕಿಕೊಟ್ಟಂತ ದಾರಿಯಲ್ಲಿ ನಡೆಯುವಂತ ಪ್ರಜೆಗಳಾಗುತ್ತೇವೆ. ನಮ್ಮ ಮೇಲೆ ಯಾವುದೇ ದೌರ್ಜನ್ಯವನ್ನ ಸಹಿಸುವುದಿಲ್ಲ. ಹೋರಾಟ ಶತಸಿದ್ಧ. ಎಲ್ಲಿಯವರೆಗೂ? ಬದಲಾವಣೆ ಆಗುವವರೆಗೂ.
ಜೈ ಅಂಬೇಡ್ಕರ್, ಜೈ ಭೀಮ್, ಜೈ ಕರ್ನಾಟಕ. ಇವತ್ತಿಂದ ನಮ್ಮ ಹರಿಹರದ ತಾಲೂಕಿನ ಪ್ರತಿಯೊಂದು ಮಗಳು, ಪ್ರತಿಯೊಬ್ಬ ಮಗ, ಪ್ರತಿಯೊಂದು ತಾಯಿ, ಪ್ರತಿಯೊಬ್ಬರು ನಿಮ್ಮ ಅಧಿಕಾರಿಗಳು, ಅವರ ನಂಬರ್ಗಳು, ನಿಮ್ಮ ಹಕ್ಕುಗಳು ಎಲ್ಲವನ್ನ ತಿಳ್ಕೊಂಡು ನೀವು ಪಡ್ಕೋಬೇಕು. ಯಾವುದೇ ಅಸಮಾನತೆ, ದೌರ್ಜನ್ಯ ನಮ್ಮ ಅಂಬೇಡ್ಕರ್ ಮಕ್ಕಳು ಸಹಿಸೋದಿಲ್ಲ. ಗೊತ್ತಾಯ್ತೇನ್ರವಾ? ಗೊತ್ತಾಯ್ತಾ? ಮಾಂತೇಶ್ ಏನಪ್ಪ ನೋಡಿ, ಸೂಟ್ ಹಾಕ್ಕೊಂಡಿದ್ದ, ಅದನ್ನು ನೋಡ್ಬಿಟ್ಟು ನನಗೊಂದು ಜ್ಞಾಪಕ ಬಂತು. ನಮ್ಮನ್ನೆಲ್ಲ ಬ್ರಿಟಿಷರು ಆಳಿದ್ದು. 300 ವರ್ಷ ಬ್ರಿಟಿಷರ ಹತ್ರ ಸೇವಕರಾಗಿದ್ವಿ ನಾವು. ಆವಾಗ 1946ರಲ್ಲಿ ವಿದೇಶದಿಂದ ಪತ್ರಕರ್ತರು ಬರ್ತಾರೆ. ಚಳುವಳಿ ಹೆಂಗೆ ನಡೀತಾ ಇದೆ, ಬ್ರಿಟಿಷರನ್ನ ಹೆಂಗೆ ಓಡಿಸ್ತಾ ಇದ್ದೀರಾ. ಫಸ್ಟು ಗಾಂಧೀಜಿಯವ್ರ ಹತ್ರ ಹೋಗ್ತಾರೆ. 9 ಗಂಟೆ ಆಗಿರುತ್ತೆ, ಗಾಂಧೀಜಿಯವರು ಮಲಗಿರ್ತಾರೆ. ಬಟ್ ಅವ್ರ ಸಹಚರರೆಲ್ಲ ಎದ್ದಿರ್ತಾರೆ. ಗಾಂಧೀಜಿಯವ್ರು ಮಲಗಿಬಿಟ್ಟಿರ್ತಾರೆ. ಆಯಿತು ಬಿಡು ಅಂಥೇಳಿ ಆ ಪತ್ರಕರ್ತರು ಜಿನ್ನಾ ಹತ್ರ ಹೋಗ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ, ಪಾಕಿಸ್ತಾನಕ್ಕೆ ಮೊದಲು ಪ್ರಧಾನಮಂತ್ರಿ ಆಗ್ತಾರೆ ಅವರು. ಅವ್ರ ಹತ್ರ ಹೋದರೆ ಅವರು ಮಲ್ಕೊಂಡ್ಬಿಟ್ಟಿರ್ತಾರೆ, ಅವರು ಸಹಚರರೆಲ್ಲ ಎದ್ದಿರ್ತಾರೆ. ನಂತರ ಅಂಬೇಡ್ಕರ್ ಹತ್ರ ಹೋಗ್ತಾರೆ. ರಾತ್ರಿ 11-12 ಗಂಟೆ ಆಗಿರುತ್ತೆ. ಅವಾಗಲೂ ಸೂಟು ಬೂಟು ಹಾಕ್ಕೊಂಡು, ಟೈ ಹಾಕ್ಕೊಂಡು, ಶೂಸ್ ಹಾಕ್ಕೊಂಡು ಇರ್ತಾರೆ. ಏನು ಅಂಬೇಡ್ಕರ್ ಅವರೇ, ಗಾಂಧೀಜಿಯವ್ರು ಮಲಗಿಬಿಟ್ಟಿದ್ರು, ಜಿನ್ನಾ ಅವ್ರು ಮಲಗಿಬಿಟ್ಟು ನೀವು ಮಾತ್ರ ಎದ್ದಿದ್ದೀರಾ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅವಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಅದು ಇಷ್ಟೊತ್ತಲ್ಲೂ ಟೈ ಸೂಟು ಎಲ್ಲ, ಇದು ನನ್ನ ಗೌರವ. ನನಗೇನು ಇಲ್ಲ ಅಂತ ಹೇಳಿಬಿಟ್ಟು ಅರ್ಕಲ್ ಬಟ್ಟೆ ಹಾಕೊಳ್ಳೋಕ್ಕಾಗೋದಿಲ್ಲ. ನಾನು ವಿದ್ಯಾವಂತ, ನಾನು ಶಿಕ್ಷಿತ, ನಾನು ಯಾವಾಗಲೂ ವೆಲ್ ಡ್ರೆಸ್ಡ್. ಮತ್ತೆ ಇದು ಏನು ಹೇಳುತ್ತೆ ನನ್ನ ಜನರಿಗೆ, ನೀವು ನನ್ನಂಗೆ ಆಗಬೇಕು ಅಂತ ಪ್ರತಿ ನಿಮಿಷ ಆ ಸೂಟು ಬೂಟು ಟೈ ಹೇಳುತ್ತೆ. ಗಾಂಧೀಜಿಯವರು ಹೌದು ಮಲ್ಕೊಳ್ತಾರೆ. ಯಾಕೆಂದರೆ ಅವ್ರ ಸಹಚರರೆಲ್ಲ ಎದ್ದಿದ್ದಾರೆ. ಜಿನ್ನಾ ಹೌದು ಅವರು ಸಹಚರ, ನನ್ನ ಸಹಚರರು, ನನ್ನ ಜನ ಮಲಗಿದ್ದಾರೆ. ನಾನು ಅವರನ್ನು ಕಾಯ್ತಾ ಇದ್ದೀನಿ. ನಾನು ಅವರನ್ನು ಬಡತನದಿಂದ ಹೊರಗೆ ತರಬೇಕು, ಅವರ ಮೌಢ್ಯಗಳಿಂದ ಹೊರಗೆ ತರಬೇಕು, ಅವ್ರ ಮೇಲೆ ಆಗ್ತಾ ಇರೋ ದೌರ್ಜನ್ಯದಿಂದ ಹೊರಗೆ ತರಬೇಕು. ನನ್ನ ಜನ ಮಲಗಿದ್ದಾರೆ, ನಾನು ಅದಕ್ಕೆ ಎದ್ದಿದ್ದೀನಿ. ನಾನು ಬದುಕಿರೋವರೆಗೂ ಎದ್ದು ನನ್ನ ಜನರನ್ನು ಬಡಿದು ಬಾರೋ ಮುಂದೆ ಬಡಿದು ಎಚ್ಚರಿಕೆ ಮಾಡ್ತಿರ್ತೀನಿ ನನ್ನ ಜನರಿಗೆ ಅಂತ ಹೇಳ್ತಾರೆ. ಸೊ ಅವ್ನು ಸೂಟ್ ನೋಡಿಬಿಟ್ಟು ಆ ಅಂಬೇಡ್ಕರ್ ಅವರ ಸೂಟು ಬೂಟು ನೆನಪು ಬಂತು. ಜೈ ಭೀಮ್. ಸಂವಿಧಾನದ ಪೀಠಿಕೆಯನ್ನ ಅತ್ಯಂತ ಮನೋಜ್ಞವಾಗಿ ಹಾಡುಗಳ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟ, ನಾನೇ ಭೀಮಪುತ್ರಿ ಎಂದು ಹೆಮ್ಮೆಯಿಂದ ಹೇಳಿದ ಅಂಬೇಡ್ಕರ್ ಅವರ ಅಂತಿಮ ದಿನದನ್ನು, ಡಿಸೆಂಬರ್ 6, 1956 ಅಂತಿಮ ದಿನವನ್ನು ನೆನಪು ಮಾಡಿಕೊಟ್ಟ. ನೀವೆಲ್ಲರೂ ಸಹಿತ ನಿಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡಿ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾರೂ ವಿಶ್ರಮಿಸಬೇಡಿ. ಅಂಬೇಡ್ಕರ್ ಕಲಿಸಿದ ಶಿಕ್ಷಣ, ಸಂಘಟನೆ, ಹೋರಾಟ ಇವುಗಳ ಹಾದಿಯಲ್ಲಿ ನೀವೆಲ್ಲರೂ ಸಾಗರಿ ಅಂತ ಎಲ್ಲರಿಗೂ ಕರೆ ನೀಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಬನ್ನಿ, ಈ ಕಾರ್ಯಕ್ರಮವನ್ನು ಕುರಿತು ಪ್ರೊಫೆಸರ್ ಪಿ ಕೃಷ್ಣಪ್ಪನವರ ಒಡನಾಡಿ ದಲಿತ ಸಂಘರ್ಷ ಸಮಿತಿಯ ಹೆಜ್ಜೆಗೂ ಸಹಿತ ಯುವಕರನ್ನ ಮಾರ್ಗದರ್ಶನ ಇಡ್ತಕ್ಕಂಥ ಡಾಕ್ಟರ್ ಸಿದ್ದರಾಮಣ್ಣ ಬುಳಸಾಗರ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1974ರಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡಿದರು. ನಾನು ಕೂಡ ಚನ್ನಗಿರಿ ತಾಲೂಕಿನವರು, ಬುಳಸಾಗರ ಸಿದ್ದರಾಮಪ್ಪ ಅಂತೇಳಿ
74ರಿಂದಲೂ ಕೂಡ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ತಾಲೂಕುಗಳಲ್ಲಿ ಎಲ್ಲರಿಗೂ ನಿಮಗೆ ನ್ಯಾಯ ಸಿಗಬೇಕು ಅಂತಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ನೀವು ಬೆಂಬಲಿಸಬೇಕು. ನಿಮಗೆ ಏನೇ ಅನ್ಯಾಯ ನಡೆದರೂ ಕೂಡ ದಲಿತ ಸಂಘರ್ಷ ಸಮಿತಿ ನಿಮ್ಮ ಜೊತೆಗೆ ಇರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ನೀವು ಭಯಪಡಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ನನಗೂ ಕೂಡ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟಂತ ಮಹಾಂತೇಶ್ ಅವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕೃಷ್ಣಪ್ಪ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬುಳಸಾಗರ ಸಿದ್ದರಾಮಣ್ಣರಿಗೆ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.